ಚೆನ್ನಾಗಿರೋ ಪೈಪ್ ಪ್ರೆಷರ್ ಬಿದ್ರೆ ಅದು ಆಸ್ತಮಾ. ಟ್ರಿಗರ್ ಏನಾಗ್ಬೋದು, ಸಮ್ ಕೋಲ್ಡ್ ವೆದರ್ ಆರ್ ಎನಿಥಿಂಗ್. ಹೌದು. ಸೊ ಇದು ರಿವರ್ಸಿಬಲ್. ನಮ್ ಈ ಪ್ರೆಷರ್ ತೆಗೆದ್ಬಿಟ್ರೆ ಕ್ವಾಲಿಟಿ ಆಫ್ ಪೈಪ್ ಚೆನ್ನಾಗಿರುತ್ತೆ, ಸೊ ಸಿಂಟಮ್ಸ್ ಕಡಿಮೆ ಆಗ್ತವೆ. ಬಟ್ ಇಲ್ಲಿ ಈ ಕೆಟ್ಟೋಗಿರೋ ಪೈಪ್ ಅಂತೇನಲ್ಲ, ಇದು ಏನಂದ್ರೆ ಸಿಒಪಿಡಿ ಅಂತೀವಿ. ಇದು ಯೂಶಲಿ ಲಾಂಗ್ ಟರ್ಮ್ ಸ್ಮೋಕಿಂಗ್. ಓಕೆ. ಸೊ ಇವ್ರಿಗೆ ಏನಾಗಿರುತ್ತೆ, ಪೈಪೇ ವೀಕ್ ಆಗಿರುತ್ತೆ. ಸೊ ನಾವ್ ಏನ್ ಪ್ರೆಷರ್ ಹಾಕೋದಿಲ್ಲ, ನಾರ್ಮಲಿ ಪೈಪ್ ವೀಕ್ ಆಗಿರುತ್ತೆ. ಸೊ ನಾವು ಸೈಡ್ ಏನ್ ಪ್ರೆಷರ್ ಹಾಕಿಲ್ಲ ಅಂದ್ರೆ ಅವ್ರ ಸಿಂಟಮ್ಸ್ ಬರ್ತಾ ಇರ್ತವೆ. ಇದನ್ನ ಯಾವ ತರ ಒಂದು ಡಿಫ್ರೆನ್ಶಿಯೇಟ್ ಮಾಡೋದು? ಈಗ ನಮಗೆ ಒಂದು ನಾಲೆಜ್ ಇದೆ ಇದು, ಬಟ್ ಕ್ಲಿನಿಕಲಿ ನೀವು ಯಾವ ತರ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಕ್ಲಿನಿಕ್ ಒಂದು ಬೇಸ್ಡ್ ಆನ್ ಹಿಸ್ಟ್ರಿ ನಾವು ಕೇಳಿದಾಗ ಮಾತಾಡೋದ್ರಲ್ಲಿ ಅವ್ರು ಏನೇನ್ ಮಾಡಿರ್ತಾರೆ, ಎಷ್ಟು ಇಯರ್ಸ್ ಆಫ್ ಸ್ಮೋಕಿಂಗ್ ಏನು, ಇದ್ರಲ್ಲಿ ನಾವು ಇವಾಗಿರೋದೆಲ್ಲ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಸೊ ಇವಾಗ ಒಂದು ಸಿಂಪಲ್ ಟೆಸ್ಟ್, ಪಲ್ನರಿ ಫಂಕ್ಷನ್ ಟೆಸ್ಟ್, ಇದು ನೀವು ಕೂಡ ಅಲ್ಲ, ತುಂಬಾ ಹಳೆ ಟೆಸ್ಟ್. Okay. ಅದರಲ್ಲಿ ರಿವರ್ಸಿಬಿಲಿಟಿ ನೋಡ್ತೀವಿ. ಸೊ ನಾವು ಈ ಬ್ರಾಂಕೋಡೈಲೇಟರ್ ಅನ್ನು ಮೆಡಿಸಿನ್ ಕೊಡ್ತೀವಿ. ಎಲ್ಲರಿಗೂ ಗೊತ್ತು ಸಾಲ್ಬಿಟಮಾಲ್ ಅಂದ್ರೆ, ಆಸ್ತಲಿನ್ ಅಂದ್ರೆ ವಿಲೇಜಸ್ ಅಲ್ಲೂ ಎಲ್ಲರಿಗೂ ಗೊತ್ತು. ಸೊ ಆಸ್ತಲಿನ್ ಕೊಟ್ಟು ನೋಡಿದಾಗ ರಿವರ್ಸಿಬಿಲಿಟಿ ಇದ್ರೆ ಆಸ್ತಮಾ ಅಂತೀವಿ. ಓಕೆ. ಯಾಕಂದ್ರೆ ಆ ಟ್ರಿಗರ್ ತೆಗ್ದಿವಿ, ಟ್ರಿಗರ್ ಹೋಗಿದೆ. ಸೊ ನಮ್ಗೆ ಅಲ್ಲಿ ಗ್ರಾಫ್ ಎಲ್ಲ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಇಲ್ಲಿ ಸಿಒಪಿಡಿ ಅಲ್ಲಿ ಏನಾಗ್ಬಿಟ್ಟಿರುತ್ತೆ, ವೀಕ್ ಆಗಿರುತ್ತೆ. ಸೊ ನಮ್ಗೆ ಅದು ರಿವರ್ಸ್ ಆಗಲ್ಲ, ಯಾಕಂದ್ರೆ ಸಮ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಏನಿಲ್ಲ, ನಾರ್ಮಲ್ ಇರೋ ಪೈಪೇ ಅಪಚ ಆಗುತ್ತೆ.